ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಮುಂದುವರೆದಿದೆ. ಅಕ್ರಮ ಮರಳು ಸ್ಪಾಟ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಎಚ್ಚೆತ್ತಿದೆ ಗಣಿ ಇಲಾಖೆಯ ಆಫೀಸರ್ಸ್ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ದಿಢೀರ್ ದಾಳಿ ನಡೆಸಿದ್ದಾರೆ. ಅಕ್ರಮ ಮರಳು ಪಾಯಿಂಟ್ಗಳ ಮೇಲೆ ಏಕಾಏಕಿ ರೇಡ್ ನಡೆಸಲಾಗಿದೆ. 3 ಲೋಡ್ ಮರಳನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಿದ್ದ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದಲ್ಲಿ ಅದನ್ನ ಸೆರೆ ಹಿಡಿಯಲಾಗಿತ್ತು. ನಿನ್ನೆ ಈ ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ಜೊತೆಗೆ ರೆಡ್ ಹ್ಯಾಂಡ್ ಆಗಿ ದಂಧೆಕೋರರ ಬಳಿದ ಲೋಡ್ ಅನ್ನ ಸೀಸ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರ್ಸಸ್ ಮರಳು ಮಾಫಿಯಾ. ನಾವು ಕೇವಲ ಶಿವಮೊಗ್ಗ ತೀರ್ಥಹಳ್ಳಿ ಭಾಗ ಮಾತ್ರವಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಹೀಗೆ ಅಕ್ರಮವಾಗಿ ನಡೀತಾ ಇದ್ದ ಮರಳು ದಂಧೆ ಬಗ್ಗೆ ಅನೇಕ ಸುದ್ದಿಗಳನ್ನ ಬಿತ್ತರಿಸಿದ್ದೀವಿ. ಇದೀಗ ಶಿವಮೊಗ್ಗ ಭಾಗ, ಮಲೆನಾಡು ಭಾಗದ ಸರದಿ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿಗಳಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಈಗ ಸಾಕಷ್ಟು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈ ನದಿಗಳ ಒಡಲನ್ನು ಬಗೆತಿರುವಂಥದ್ದು, ಏನು ಹೇಳ್ತೀರಿ ಸರ್? ಈಗ ಅನಧಿಕೃತ ಗಣಿಗಾರಿಕೆ ಅಂತ ಹೇಳಿ ನಮಗೆ ದೂರು ಬಂದಾಗ ಮತ್ತು ನಮ್ಮ ದೈನಂದಿನ ಕಾರ್ಯಾಚರಣೆಯಲ್ಲಿ ಸುಮಾರು ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಾವು 78 ಲಕ್ಷ ದಂಡ ಮಾಡಿದ್ದೀವಿ. ಸುಮಾರು 225 ವೆಹಿಕಲ್ಗಳನ್ನು ಸೀಸ್ ಮಾಡಿಬಿಟ್ಟು ಮಾಡಿದ್ದೀವಿ. ಆನಂತರ ಮತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಿಂದ ಕೂಡ ಹೊಸನಗರ ವ್ಯಾಪ್ತಿಯಲ್ಲಿ 23 ಲಕ್ಷ ದಂಡ ವಸೂಲಿ ಮಾಡಿದ್ದಾರೆ. ಅದರಂತೆ ಕೇಸು ಕೂಡ ದಾಖಲು ಮಾಡಿದ್ದೀವಿ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಒಟ್ಟಾಗಿ ನಾವೀಗ 12 ಪ್ರಕರಣಗಳ ಕೇಸುಗಳು ದಾಖಲೆ ಮಾಡಿದ್ದೀವಿ. ಆಮೇಲೆ 2 ಲಕ್ಷ ಅಷ್ಟು ದಾಸ್ತಾನು ಕೂಡ ಜಪ್ತಿ ಮಾಡಿದ್ದೀವಿ. ಅದರಂತೆ ಮೇಲಿಂದ ಮೇಲೆ ದಾಳಿನೂ ನಡೆಸ್ತಾ ಇದ್ದೀವಿ. ಅದರಲ್ಲಿ 3 ಕ್ವಾರಿಗಳು, ಮರಳು ಕ್ವಾರಿಗಳು ಸರ್ಕಾರಿ ಕಾಮಗಾರಿಗಳಿಗೆ ಮರಳು ಸಪ್ಲೈ ಮಾಡ್ತಾಯಿದೆ. ಇನ್ನು 3 ಕ್ವಾರಿ ಪಬ್ಲಿಕ್ ಆಗಿ ಸಪ್ಲೈ ಮಾಡ್ತಾಯಿದೆ. ಸೊ ಒಟ್ಟಾಗಿ 6 ಕ್ವಾರಿಗಳು ಲೀಗಲಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕೆಲವೊಂದು ಕಡೆ ಈ ಲೀಗಲ್ ಕ್ವಾರಿಗಳಲ್ಲೂ ಸಹ ಈ ಗೈಡ್ಲೈನ್ಸ್ಗಳೇನಿದ್ದಾವೆ, ಮಾರ್ಗಸೂಚಿಗಳನ್ನು ಪಾಲಿಸ್ತಿಲ್ಲ, ಮತ್ತು JCBಗಳಿಗೆ ನಂಬರ್ ಇಲ್ಲ, ಅಕ್ರಮವಾಗಿ ಅವರು ಸಹ ಏನು CCTV ಕ್ಯಾಮ್ರಾಗಳನ್ನು ಅಳವಡಿಸ್ಬಿಡೋಕ್ಕಿತ್ತು ಅವ್ಯಾವುದನ್ನು ಮಾಡಿಲ್ಲ. ಏನಕ್ಕಂದರೆ ನಾವು ನಿನ್ನೆ ಸುದ್ದಿ ಮಾಡಿದಾಗ ಎಲ್ಲವೂ ಕ್ಯಾಮ್ರಾದಲ್ಲಿ ಕಂಡಿರುವಂಥದ್ದು. ಇಲ್ಲ, ಆ್ಯಸ್ ಪರ್ ರೂಲು ಎಲ್ಲರೂ ಕೂಡ CCTV ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಬೇಕು, ಮತ್ತು ವೇಬ್ ಬ್ರಿಡ್ಜ್ಗಳನ್ನು ಅಳವಡಿಕೆ ಮಾಡಬೇಕು. ಆಮೇಲೆ ಏನು ಅವರು ಪ್ರೊಡಕ್ಷನ್ ಡಿಸ್ಪ್ಯಾಚ್ ಮಾಡ್ತಾ ಅದು ಮಾಹಿತಿ ಕೊಡಬೇಕು. ಸೊ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ವಿ. ಆ ರೀತಿ ಏನಾದ್ರು ಕಂಡು ಬಂತಂದರೆ ನಿರ್ದಾಕ್ಷಿಣ ಕ್ರಮ ಕೈಗೊಳ್ತೀವಿ. ಅಕ್ರಮ ಮರಳುಗಾರಿಕೆ ಎಲ್ಲೆಲ್ಲಿ ನಡೀತಿದೆ ಅದ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು, ದಾಳಿ ಮಾಡುವಂಥ ಕೆಲಸಗಳಾಗ್ತಾವ ಸರ್? ನಿರಂತರವಾಗಿ ನಡೀತಾ ಇದೆ. ಜಿಲ್ಲಾಡಳಿತನೂ ಕೂಡ ಅದೇ ರೀತಿಯ ಸೂಚನೆ ನೀಡಿದೆ, ಮತ್ತು ತಾಲೂಕು ಆಡಳಿತ ಕೂಡ ಅದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಯಾವುದೇ ದೂರುದಾರರು ದೂರು ಕೊಟ್ಟ ನಂತರ ನಿರ್ದಾಕ್ಷಿಣ್ಯವಾಗಿ ಅವರ ಸಮಕ್ಷಮದಲ್ಲಿ ಕೆಲವು ಟೈಮ್ ದಾಳಿ ಮಾಡಿದ್ದೀವಿ, ಮತ್ತು ನಿರಂತರವಾಗಿ ಮೇಲಿನ ಮೇಲೆ ದಾಳಿ ನಡೀತಾನೆ ಇದೆ. ಇದಿಷ್ಟು ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿಯಾಗಿರುವಂಥ PK ನಾಯ್ಕ ಅವರ ಮಾತಾಗಿರುವಂಥದ್ದು. ದಾಖಲು ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಮುಂದುವರೆದಿದೆ. ಅಕ್ರಮ ಮರಳು ಸ್ಪಾಟ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಎಚ್ಚೆತ್ತಿದೆ ಗಣಿ ಇಲಾಖೆಯ ಆಫೀಸರ್ಸ್ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ದಿಢೀರ್ ದಾಳಿ ನಡೆಸಿದ್ದಾರೆ. ಅಕ್ರಮ ಮರಳು ಪಾಯಿಂಟ್ಗಳ ಮೇಲೆ ಏಕಾಏಕಿ ರೇಡ್ ನಡೆಸಲಾಗಿದೆ. 3 ಲೋಡ್ ಮರಳನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಿದ್ದ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದಲ್ಲಿ ಅದನ್ನ ಸೆರೆ ಹಿಡಿಯಲಾಗಿತ್ತು. ನಿನ್ನೆ ಈ ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ಜೊತೆಗೆ ರೆಡ್ ಹ್ಯಾಂಡ್ ಆಗಿ ದಂಧೆಕೋರರ ಬಳಿದ ಲೋಡ್ ಅನ್ನ ಸೀಸ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರ್ಸಸ್ ಮರಳು ಮಾಫಿಯಾ. ನಾವು ಕೇವಲ ಶಿವಮೊಗ್ಗ ತೀರ್ಥಹಳ್ಳಿ ಭಾಗ ಮಾತ್ರವಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಹೀಗೆ ಅಕ್ರಮವಾಗಿ ನಡೀತಾ ಇದ್ದ ಮರಳು ದಂಧೆ ಬಗ್ಗೆ ಅನೇಕ ಸುದ್ದಿಗಳನ್ನ ಬಿತ್ತರಿಸಿದ್ದೀವಿ. ಇದೀಗ ಶಿವಮೊಗ್ಗ ಭಾಗ, ಮಲೆನಾಡು ಭಾಗದ ಸರದಿ.
ಸೊ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿಗಳಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ, ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಈಗ ಸಾಕಷ್ಟು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈ ನದಿಗಳ ಒಡಲನ್ನು ಬಗೆತಿರುವಂಥದ್ದು, ಏನು ಹೇಳ್ತೀರಿ ಸರ್? ಈಗ ಅನಧಿಕೃತ ಗಣಿಗಾರಿಕೆ ಅಂತ ಹೇಳಿ ನಮಗೆ ದೂರು ಬಂದಾಗ ಮತ್ತು ನಮ್ಮ ದೈನಂದಿನ ಕಾರ್ಯಾಚರಣೆಯಲ್ಲಿ ಸುಮಾರು ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಾವು 78 ಲಕ್ಷ ದಂಡ ಮಾಡಿದ್ದೀವಿ. ಸುಮಾರು 225 ವೆಹಿಕಲ್ಗಳನ್ನು ಸೀಸ್ ಮಾಡಿಬಿಟ್ಟು ಮಾಡಿದ್ದೀವಿ. ಆನಂತರ ಮತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಿಂದ ಕೂಡ ಹೊಸನಗರ ವ್ಯಾಪ್ತಿಯಲ್ಲಿ 23 ಲಕ್ಷ ದಂಡ ವಸೂಲಿ ಮಾಡಿದ್ದಾರೆ. ಅದರಂತೆ ಕೇಸು ಕೂಡ ದಾಖಲು ಮಾಡಿದ್ದೀವಿ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಒಟ್ಟಾಗಿ ನಾವೀಗ 12 ಪ್ರಕರಣಗಳ ಕೇಸುಗಳು ದಾಖಲೆ ಮಾಡಿದ್ದೀವಿ. ಆಮೇಲೆ 2 ಲಕ್ಷ ಅಷ್ಟು ದಾಸ್ತಾನು ಕೂಡ ಜಪ್ತಿ ಮಾಡಿದ್ದೀವಿ. ಅದರಂತೆ ಮೇಲಿಂದ ಮೇಲೆ ದಾಳಿನೂ ನಡೆಸ್ತಾ ಇದ್ದೀವಿ. ಅದರಲ್ಲಿ 3 ಕ್ವಾರಿಗಳು ಮರಳು ಕ್ವಾರಿಗಳು ಸರ್ಕಾರಿ ಕಾಮಗಾರಿಗಳಿಗೆ ಮರಳು ಸಪ್ಲೈ ಮಾಡ್ತಾಯಿದೆ. ಇನ್ನು 3 ಕ್ವಾರಿ ಪಬ್ಲಿಕ್ ಆಗಿ ಸಪ್ಲೈ ಮಾಡ್ತಾಯಿದೆ. ಸೊ ಒಟ್ಟಾಗಿ 6 ಕ್ವಾರಿಗಳು ಲೀಗಲಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕೆಲವೊಂದು ಕಡೆ ಈ ಲೀಗಲ್ ಕ್ವಾರಿಗಳಲ್ಲೂ ಸಹ ಈ ಗೈಡ್ಲೈನ್ಸ್ಗಳೇನಿದ್ದಾವೆ, ಮಾರ್ಗಸೂಚಿಗಳನ್ನು ಪಾಲಿಸ್ತಿಲ್ಲ, ಮತ್ತು JCBಗಳಿಗೆ ನಂಬರ್ ಇಲ್ಲ, ಅಕ್ರಮವಾಗಿ ಅವರು ಸಹ ಏನು CCTV ಕ್ಯಾಮ್ರಾಗಳನ್ನು ಅಳವಡಿಸ್ಬೇಕಿತ್ತು ಅವ್ಯಾವುದನ್ನು ಮಾಡಿಲ್ಲ. ಏನಕ್ಕಂದರೆ ನಾವು ನಿನ್ನೆ ಸುದ್ದಿ ಮಾಡಿದಾಗ ಎಲ್ಲವೂ ಕ್ಯಾಮ್ರಾದಲ್ಲಿ ಕಂಡಿರುವಂಥದ್ದು. ಇಲ್ಲ, ಆ್ಯಸ್ ಪರ್ ರೂಲು ಎಲ್ಲರೂ ಕೂಡ CCTV ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಬೇಕು, ಮತ್ತು ವೇಬ್ ಬ್ರಿಡ್ಜ್ಗಳನ್ನು ಅಳವಡಿಕೆ ಮಾಡಬೇಕು. ಆಮೇಲೆ ಏನು ಅವರು ಪ್ರೊಡಕ್ಷನ್ ಡಿಸ್ಪ್ಯಾಚ್ ಮಾಡ್ತಾ ಅದು ಮಾಹಿತಿ ಕೊಡಬೇಕು. ಸೊ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ವಿ. ಆ ರೀತಿ ಏನಾದ್ರು ಕಂಡು ಬಂತಂದರೆ ನಿರ್ದಾಕ್ಷಿಣ ಕ್ರಮ ಕೈಗೊಳ್ತೀವಿ. ಅಕ್ರಮ ಮರಳುಗಾರಿಕೆ ಎಲ್ಲೆಲ್ಲಿ ನಡೀತಿದೆ ಅದ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು, ದಾಳಿ ಮಾಡುವಂಥ ಕೆಲಸಗಳಾಗ್ತಾವ ಸರ್? ನಿರಂತರವಾಗಿ ನಡೀತಾ ಇದೆ. ಜಿಲ್ಲಾಡಳಿತನೂ ಕೂಡ ಅದೇ ರೀತಿಯ ಸೂಚನೆ ನೀಡಿದೆ, ಮತ್ತು ತಾಲೂಕು ಆಡಳಿತ ಕೂಡ ಅದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಯಾವುದೇ ದೂರುದಾರರು ದೂರು ಕೊಟ್ಟ ನಂತರ ನಿರ್ದಾಕ್ಷಿಣ್ಯವಾಗಿ ಅವರ ಸಮಕ್ಷಮದಲ್ಲಿ ಕೆಲವು ಟೈಮ್ ದಾಳಿ ಮಾಡಿದ್ದೀವಿ, ಮತ್ತು ನಿರಂತರವಾಗಿ ಮೇಲಿನ ಮೇಲೆ ದಾಳಿ ನಡೀತಾನೆ ಇದೆ. ಇದಿಷ್ಟು ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿಯಾಗಿರುವಂಥ PK ನಾಯ್ಕ ಅವರ ಮಾತಾಗಿರುವಂಥದ್ದು. ದಾಖಲು ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಮುಂದುವರೆದಿದೆ. ಅಕ್ರಮ ಮರಳು ಸ್ಪಾಟ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಎಚ್ಚೆತ್ತಿದೆ ಗಣಿ ಇಲಾಖೆಯ ಆಫೀಸರ್ಸ್. ತೀರ್ಥಹಳ್ಳಿ, ಹೊಸನಗರ ಭಾಗದಲ್ಲಿ ದಿಢೀರ್ ದಾಳಿ ನಡೆಸಿದ್ದಾರೆ. ಅಕ್ರಮ ಮರಳು ಪಾಯಿಂಟ್ಗಳ ಮೇಲೆ ಏಕಾಏಕಿ ರೇಡ್ ನಡೆಸಲಾಗಿದೆ. 3 ಲೋಡ್ ಮರಳನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಿದ್ದ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದಲ್ಲಿ ಅದನ್ನ ಸೆರೆ ಹಿಡಿಯಲಾಗಿತ್ತು. ನಿನ್ನೆ ಈ ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ಜೊತೆಗೆ ರೆಡ್ ಹ್ಯಾಂಡ್ ಆಗಿ ದಂಧೆಕೋರರ ಬಳಿದ ಲೋಡನ್ನು ಸೀಸ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರ್ಸಸ್ ಮರಳು ಮಾಫಿಯಾ. ನಾವು ಕೇವಲ ಶಿವಮೊಗ್ಗ ತೀರ್ಥಹಳ್ಳಿ ಭಾಗ ಮಾತ್ರವಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಹೀಗೆ ಅಕ್ರಮವಾಗಿ ನಡೀತಾ ಇದ್ದ ಮರಳು ದಂಧೆ ಬಗ್ಗೆ ಅನೇಕ ಸುದ್ದಿಗಳನ್ನು ಬಿತ್ತರಿಸಿದ್ದೀವಿ. ಇದೀಗ ಶಿವಮೊಗ್ಗ ಭಾಗ, ಮಲೆನಾಡು ಭಾಗದ ಸರದಿ.